ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಇವತ್ತು ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೆನ್ನೆ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅವರ ಬಗ್ಗೆ. ಅಂದರೆ ಒಬ್ಬ ಮನುಷ್ಯನ ದೇಹದಲ್ಲಿ ಅವರ ಏನಾದರೂ ದೇಹದ ಪ್ರಭಾವಳಿ ಏನಾದರೂ ಡ್ಯಾಮೇಜ್ ಆದರೆ, ಅದರಲ್ಲಿ ಏನಾದರೂ ಒಂದಷ್ಟು ನೆಗೆಟಿವಿಟಿ ಎಲ್ಲ ತುಂಬಿಕೊಂಡಿದ್ರೆ ಹೇಗೆ ಆ ಎನರ್ಜಿ ಕಡಿಮೆ ಆಗುತ್ತೆ ಮತ್ತು ಆ ಎನರ್ಜಿನ ನಾವು ಯಾವ ರೀತಿ ಸರಿಪಡಿಸ್ಕೋಬೇಕು ಅಂತ ನಿನ್ನೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ನೋಡ್ಕೊಬನ್ನಿ. ತುಂಬ ಯೂಸ್ಫುಲ್ ಅದು. ಆ್ಯಕ್ಚುಲಿ ಎಲ್ರಿಗೂ ಯೂಸ್ಫುಲ್ಲೇ ಅದು. ಮ್ಯಾನಿಫೆಸ್ಟೇಷನ್ ಮಾಡೋರಿಗೆ ಅಂತಲ್ಲ, ಮಾಡ್ದಲ್ಲಿರೋರು ಕೂಡ ಎಲ್ರಿಗೂ ಯೂಸ್ಫುಲ್ಲೇ ಅದು. ಅಷ್ಟು ಚೆನ್ನಾಗಿದೆ. ಅದರ ಜೊತೆಗೆ ಇನ್ನೊಂದೇನೆಂದರೆ ಪವರ್ಫುಲ್ ಸ್ವಿಚ್ ವರ್ಡ್ಸು. ಈ ಸ್ವಿಚ್ ವರ್ಡ್ಸ್ ಅನ್ನೋದು ಈಗೆಲ್ಲ ಕಾಮನ್ ಆಗಿಬಿಟ್ಟಿದೆ. ಎಲ್ಲರೂ ಯೂಸ್ ಮಾಡ್ತಾರೆ. ಸ್ವಿಚ್ ವರ್ಡ್ಸ್ ಆಗಲಿ ಅಂದರೆ ಅದೊಂದು ಪದಗಳ ಬಳಕೆ ಅಥವಾ ನಂಬರ್ಸು ಅಂದರೆ ಸಂಖ್ಯೆಗಳ ಮೂಲಕ ಕೂಡ ನಾವು ಸ್ವಿಚ್ ವರ್ಡ್ಸು, ಸ್ವಿಚ್ ನಂಬರ್ಸ್ಗಳನ್ನೆಲ್ಲ ಯೂಸ್ ಮಾಡ್ತೀವಿ. ಬಟ್ ತುಂಬ ಚೆನ್ನಾಗಿ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಸ್ವಿಚ್ ವರ್ಡು ಅಷ್ಟೇ. ಯಾವ ಥರ ಅಂದರೆ ಒಂಥರ ಇನ್ಸ್ಟ್ಯಾಂಟ್ ರಿಲೀಫು. ಈಗೇನಾದರೂ ನೀವು ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ದೀರಾ, ಅದಕ್ಕೇನಾದರೂ ಅಡೆತಡೆ ಆಗ್ತಾಯಿದೆ ಅಥವಾ ಏನಾದರೂ ಒಂದು ಅಂದರೆ ಮ್ಯಾನಿಫೆಸ್ಟೇಷನ್ನು ನಿಮ್ಮ ಒಂದು ಯೂಸ್ಫುಲ್ ಆಗೋದಕ್ಕೇನಾದರೂ ಮಾಡ್ತಿದ್ದೀರಾ ಅಂದಾಗ, ಅದರಲ್ಲೇನಾದರೂ ಸಡನ್ನಾಗಿ ಅಲ್ಲೇ ಸ್ಟ್ರಕ್ ಆಗಿದೆ ಅಂದಾಗ ಹೇಗೆ ನಮ್ಮ ದೇಹದಲ್ಲಿ ವರ್ಕ್ ಮಾಡುತ್ತೆ ಅದೇ ರೀತಿ ಸ್ವಿಚ್ ವರ್ಡು ಅಷ್ಟೇ. ನೀವು ಬರೆಯುವಂತಹ ಬರಹ ಅಂದರೆ ಈಗೊಂದು ಮ್ಯಾನಿಫೆಸ್ಟೇಷನ್ನ ಬರಿತಾ ಇದ್ದೀರಾ ಅಂದರೆ ಅಲ್ಲೂ ಒಂದು ಸ್ವಿಚ್ ವರ್ಡ್ನ ಹಾಕ್ಬಿಟ್ರೆ, ಈಗ ಕತ್ಲಲ್ಲಿ ನಾವು ಲೈಟ್ ಆದ ತಕ್ಷಣ ಎಷ್ಟು ಬೆಳಕು ಬರುತ್ತೆ ಅದೇ ರೀತಿ ಸ್ವಿಚ್ ವರ್ಡ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ನಾವು ಮ್ಯಾನಿಫೆಸ್ಟೇಷನ್ ಬರೆದಾಗ ಅದೊಂದು ವರ್ಡ್ನ ಕೂಡ ಬರಿಬೋದು. ನಾನು ಅದನ್ನು ಯಾವ ರೀತಿ ಬರೆಯೋದು ಅಂತ ಹೇಳ್ತೀನಿ. ಜೊತೆಗೆ ಅದನ್ನು ಹೇಳ್ಕೊಬೋದು. ಈಗ ಸಡನ್ನಾಗಿ ನಮಗೇನಾದರೂ ಒಂದು ಎಮರ್ಜೆನ್ಸಿ ಕೆಲಸ ಇದೆ, ಆಗಬೇಕು, ಅಲ್ಲೇ ಸ್ಟಕ್ ಆಗಿದೆ, ಅಥವಾ ಸಡನ್ನಾಗಿ ನನಗೇನೋ ಅಂದರೆ ಸಣ್ಣ ಪುಟ್ಟದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಏನಿಲ್ಲ ಅಂದರೂ ಮಿನಿಮಮ್ ಇದನ್ನು ಡೈಲಿ 1 ಸಲ 2 ಸಲ ಆದ್ರಂತೂ ಮಾಡ್ತಾನೆ ಇರ್ತೀನಿ. ಬಟ್ ಸೀರಿಯಸ್ಲಿ ಈ ಒಂದು ಸ್ವಿಚ್ ವರ್ಡ್ ಯೂಸ್ ಮಾಡಿದಾಗಲೆಲ್ಲ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ಇನ್ಸ್ಟೆಂಟಾಗಿ ಮಿರಾಕಲ್ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ಅದೊಂಥರ ಡಿವೈನ್ ಎನರ್ಜಿ ಇರುವಂತಹ ಒಂದು ಸ್ವಿಚ್ ವರ್ಡು. ಆಲ್ಮೋಸ್ಟ್ ಈಗ ವೋಲ್ಫ್ದೆಲ್ಲ ಗೊತ್ತಿರುತ್ತೆ. ಹೇಳ್ಬೇಕಂದ್ರೆ ವೋಲ್ಸ್ ಮ್ಯಾಜಿಕ್ ಬಿಗಿನ್ ನಾವು. ಸೊ ಈ ವರ್ಡು ಅಷ್ಟೇ. ಇದನ್ನಂತೂ ಸುಮಾರು ಸಲ ನಾನು ಟ್ರೈ ಮಾಡಿದ್ದೀನಿ. ಇವಾಗ ಏನಾದರೂ ಒಂದು ಎಮರ್ಜೆನ್ಸಿ ಕ್ಯಾಬ್ ಏನಾದರೂ ಬುಕ್ ಮಾಡ್ತಾಯಿದ್ದೀವಿ ಅಂದ್ಕೊಳ್ಳಿ, ಎಲ್ಲಾದರೂ ಆಚೆ ಹೋಗ್ತಾ ಇದ್ದೀವಿ, ಸಡನ್ನಾಗಿ ಕ್ಯಾಬ್ ಬುಕ್ ಆಗ್ತಿಲ್ಲ ಅಂದಾಗ ಇದೊಂದು ಸ್ವಿಚ್ ವರ್ಡ್ನ ಹೇಳೋದು. ವೋಲ್ಫ್ ಮ್ಯಾಜಿಕ್ ಬಿಗಿನ್ ನಾವು, ವೋಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಅಂದರೆ ತೋಳದ ಮ್ಯಾಜಿಕ್ ಈಗ ಶುರುವಾಗಿದೆ ಅಂತ. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಮಾಡೋರೆಲ್ಲ ಮಾಡಿರ್ತಾರೆ. ಎಲ್ರಿಗೂ ಎಷ್ಟು ಮಿರಾಕಲ್ ಅನಿಸಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಸೊ ಇದನ್ನಂತ ನಾನು ಯೂಸ್ ಮಾಡ್ತಾನೆ ಇರ್ತೀನಿ. ಬಟ್ ಇದ್ರ ಬಗ್ಗೆ ಒಂದು ಹೇಳ್ಬೇಕಂದ್ರೆ, ಒಂದ್ಸಲಿ ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳೆಲ್ಲ ನಾವು ಔಟ್ಸೈಡ್ ಹೋಗಿದ್ವಿ. ಏನೋ ಒಂದು ಕೆಲಸ ಇತ್ತು ಅಂತ, ಮೇ ಬಿ ಚಾಟ್ಸ್ ತಿನ್ನೋದಕ್ಕೂ ಏನಕ್ಕೋ. ಆ್ಯಕ್ಚುಲಿ ನಮ್ಮವ್ರು ಬರೀ ಯೂನಿಫಾರ್ಮನ್ನು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ರು. ಸೊ ತಗೊಬರ್ಬೇಕಂತ ಎಲ್ಲ ಜೊತೆನಲ್ಲೇ ಹೋಗಿದ್ವಿ. ಯೂನಿಫಾರ್ಮ್ನ ತಗೊಬರಕ್ಕೆ ಹೋಗಿದ್ವಿ. ಆಗೇನಾಯಿತು ಅಂದರೆ ಸಡನ್ನಾಗಿ ಅವ್ರದ್ದು ಬೈಕ್ ಸ್ಟಾರ್ಟ್ ಆಗಲಿಲ್ಲ. ಒಂದು 2-3 ಮಿನಿಟ್ಸ್ ಅವ್ರು ಎಷ್ಟೇ ಅದು ಕಿಕ್ ಮಾಡಿದ್ರು ಸ್ಟಾರ್ಟೇ ಆಗಲಿಲ್ಲ. ಟ್ರೈ ಮಾಡ್ತಾನೆ ಇದ್ರು. ನಾನು ಸರಿಗೆ ಇದೊಂದು ಸ್ವಿಚ್ ವರ್ಡ್ ಗೊತ್ತಿದೆಯಲ್ಲ, ವೋಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಅಂದ್ಬಿಟ್ಟು. ಸೊ ಹಂಗೆ ಜಸ್ಟ್ ಅಲ್ಲೇ ಕಣ್ಣು ಮುಚ್ಕೊಂಡು ಅಲ್ಲಿ ನಿಂತ್ಕೊಂಡ್ಬಿಟ್ಟು ವೋಲ್ಫ್ ಮ್ಯಾಜಿಕ್ ಬಿಗಿನ್ ನಾವು, ವೋಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಅಂತ ಫಸ್ಟು ಒಂದು 3 ಟೈಮ್ಸು ಅದೊಂದು ಸ್ವಿಚ್ ವರ್ಡ್ ಹೇಳಿದೆ. ಅದು ಹೇಳಿದ್ಮೇಲೆ ಇಮ್ಯಾಜ್ ಮಾಡಿಕೊಂಡೆ, ಥ್ಯಾಂಕ್ ಯು ಡಿಯರ್ ವೋಲ್ಫ್, ಥ್ಯಾಂಕ್ ಯು ಸೋ ಮಚ್. ಈ ಥರ ನಮ್ಮ ಗಾಡಿ ಏನು ಸ್ಟಾರ್ಟ್ ಆಗಿದೆ, ನಾವು ಸೇಫಾಗಿ ನಮ್ಮ ಮನೆ ತಲುಪಿದ್ದೀವಿ, ಥ್ಯಾಂಕ್ ಯು ಸೋ ಮಚ್ ಅಂತ ಅಂದ್ಕೊಂಡು ಮತ್ತೆ ವೋಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಅಂತ ಮತ್ತೆ ಒಂದು 3 ಟೈಮ್ಸ್ ಹೇಳಿ ಥ್ಯಾಂಕ್ಸ್ ಹೇಳಿದೆ. ಯಾಕಂದರೆ ಅದನ್ನು ಸ್ವಿಚ್ ವರ್ಡ್ ಹೇಳಿದ ತಕ್ಷಣ ನಾವು ಇಮಿಡಿಯೇಟಾಗಿ ಥ್ಯಾಂಕ್ಸ್ ಕೂಡ ಹೇಳಬೇಕು. ಹೇಳಿ ಒಂದು 2 ಮಿನಿಟ್ಸ್ಗೆ ನಮ್ಮವ್ರದ್ದು ಬೈಕ್ ಸ್ಟಾರ್ಟ್ ಆಯಿತು. ಇದೊಂಥರ ಮಿರಾಕಲ್ ಅನ್ನಿಸ್ತು ಸಡನ್ನಾಗಿ. ಓಕೆನಾ? ಅಂದರೆ ಇದೇನು ವಸ್ತು ಅಂದ್ಕೋಬೇಡಿ. ಆ್ಯಕ್ಚುಲಿ ಆವಾಗಿನ ಟೈಮಲ್ಲಿ ಎಷ್ಟೋ ಟ್ರೈ ಮಾಡಿದ್ರು ಅದಾಗಲಿಲ್ಲ ಕೆಲಸ ಅಂದಾಗ ನಾವು ಸ್ವಿಚ್ ವರ್ಡ್ ಹೇಳಿ ವಿತಿನ್ 2-3 ಮಿನಿಟ್ಸ್ಗೆ ಸ್ಟಾರ್ಟ್ ಆಗುತ್ತಲ್ವ, ಆವಾಗ ಅದು ಮಿರಾಕಲ್ಲೇ ತಾನೆ. ಸೊ ನನಗೆ ಅದೊಂದು ಮಿರಾಕಲ್ ಅನ್ನಿಸ್ತು. ಇನ್ನೊಂದು ಹೇಳಬೇಕು ಅಂದರೆ ಸುಮಾರಿದೆ ಇದ್ರ ಬಗ್ಗೆ ಹೇಳೋದಕ್ಕೆ. ಬಟ್ ಕೆಲವೊಂದು ಸಣ್ಣ ಪುಟ್ಟದನ್ನ ಹೇಳ್ತಿರೋದು ಅಷ್ಟೇ. ಒನ್ ಟೈಮ್ ಅಷ್ಟೇ. ಈಗ ನನ್ನ ಹಸ್ಬೆಂಡ್ಗೆ ನಾನೇನೋ ಬೈದಿದ್ದೆ ಒಂದು ಟೈಮಲ್ಲಿ, ಏನೋ ಸಿಟ್ಟು ಬಂದು. ಅವಾಗ ಅವ್ರು ಏನಂದಿದ್ದು ಅಂದರೆ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ನಿನಗೆ ಈಗಲ್ಲ ಮನೆ ಬಂದು ಕ್ಲಾಸ್ ತಗೋತೀನಿ ಇರೋ, ನಿನಗೆ ಯಾಕೋ ಇವತ್ತು ಜಾಸ್ತಿ ಏನೋ ಮಾತಾಡಿದ್ಯಾ ಅಂದ್ಕೊಂಡೆ. ಸಣ್ಣ ಪುಟ್ಟದಿರುತ್ತಲ್ಲ ಹಸ್ಬೆಂಡ್ ವೈಫು ಅಂದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಆಗಿನ ಟೈಮಲ್ಲಿ ಆ ರೀತಿ ಆಗಿತ್ತು. ನನಗೆ ಒಂದು ಸ್ವಲ್ಪ ಭಯ ಸ್ಟಾರ್ಟ್ ಆಗಿಬಿಡ್ತು. ನಾನೇನೋ ಕೋಪದಲ್ಲಿ ಇವ್ರಿಗೇನೋ ಅಂದ್ಬಿಟ್ಟೆ, ಇವ್ರು ಬ್ಯುಸಿ ಇದ್ದೀನಿ ಅಂದ್ಬಿಟ್ಟು ಸದ್ಯಕ್ಕೇನೋ ಮಾತಾಡಿಲ್ಲ ಆಫೀಸಲ್ಲಿ. ಇನ್ನು ಸಂಜೆ ಮನೆಗೆ ಬಂದ ತಕ್ಷಣ ಏನು ಬೈತಾರೇನೋ ಅಂತ ಸ್ಟಾರ್ಟ್ ಆಯಿತು. ಸೊ ಅವಾಗ ನಾನೇನು ಅಂದ್ಕೊಂಡೆ, ಇಮಿಡಿಯೇಟಾಗಿ ಮತ್ತೆ ಅದೇ ಸ್ವಿಚ್ ವರ್ಡ್ನ ಯೂಸ್ ಮಾಡಿದೆ. ವೋಲ್ಫ್ ಮ್ಯಾಜಿಕ್ ಬಿಗಿನ್ ನಾವು, ವೋಲ್ಫ್ ಮ್ಯಾಜಿಕ್ ಬಿಗಿನ್ ನಾವು ಅಂತ ಹೇಳ್ಬಿಟ್ಟು, ಥ್ಯಾಂಕ್ ಯು ಡಿಯರ್ ವೋಲ್ಫ್, ಥ್ಯಾಂಕ್ ಯು ಸೋ ಮಚ್. ಈಗಿನ ಟೈಮಲ್ಲಿ ನೀವು ನನಗೆ ಬಂದು ಸಹಾಯ ಮಾಡಿದ್ದೀರಾ. ನನ್ನ ಹಸ್ಬೆಂಡು ನನ್ನ ಹತ್ರ ಬಂದು ತುಂಬ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ, ತುಂಬ ಸಮಾಧಾನವಾಗಿದ್ದಾರೆ.
ನಾವು ಇವತ್ತು ತುಂಬ ಖುಷಿಯಾಗಿದ್ದೀವಿ, ಥ್ಯಾಂಕ್ ಯು ಸೋ ಮಚ್ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಸೀರಿಯಸ್ಲಿ ಹಂಗೆ ಅಂದ್ಕೊಂಡು ಸುಮ್ಮನೆ ತಕ್ಷಣ ಸಂಜೆ ಆಫೀಸಿಂದ ಬಂದಿದ್ದಾರೆ. ಬೆಳಗ್ಗೆ ಇನ್ಸಿಡೆಂಟ್ ಏನು ಅವ್ರಿಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಅವ್ರಿಗೆ ನೆನಪಿದೆ, ಬಟ್ ಅದರಲ್ಲಿ ಅವ್ರಿಗೆ ಯಾವುದೇ ರೀತಿ ಸಿಟ್ಟೇನೂ ಬರ್ತಾ ಇಲ್ಲ. ಎಲ್ಲ ಮರೆತುಬಿಟ್ಟು ನನ್ನ ಹತ್ರ ಏನೂ ಆಗದಿಲ್ಲ ರೀತಿಯಲ್ಲೇ ಚೆನ್ನಾಗಿ ಮಾತಾಡಿದ್ರು. ಅದೊಂಥರ ಮಿರಾಕಲ್ ಅನ್ನಿಸ್ತು. ಇನ್ನೊಂದು ಟೈಮು ಅಷ್ಟೇ, ನನ್ನ ಮಗನಿಗೆ ಕೆಮ್ಮು ಜಾಸ್ತಿ ಆಗಿತ್ತು. ನೈಟು ಇದ್ಕಿದ್ದಂಗೆ ಅವನಿಗೆ ಮೆಡಿಸಿನ್ ಎಲ್ಲ ಹಾಕಿದ್ದೆ, ಬಟ್ ಯಾಕೋ ಕಂಟ್ರೋಲ್ ಬರಲಿಲ್ಲ. ಆಗ ಏನೂ ಮಾಡಲಿಲ್ಲ, ಜಸ್ಟ್ ಅವ್ನ ತಲೆ ಮೇಲೆ ಹಿಂಗೆ ಜಸ್ಟ್ ಹಿಂಗೆ ಟಚ್ ಮಾಡಿಬಿಟ್ಟು ಯೂನಿವರ್ಸ್ನ ಫಸ್ಟು ಬೇಡ್ಕೊಂಡೆ. ಯೂನಿವರ್ಸಿಗಿನ ಟೈಮಲ್ಲಿ ನಿಮ್ಮ ಹೆಲ್ಪ್ ಬೇಕು ಅಂತ ಹೇಳ್ಕೊಂಡು ಮತ್ತೆ ಆ ಸ್ವಿಚ್ ವರ್ಡ್ನ ನಾನು ಯೂಸ್ ಮಾಡಿದೆ. ವೋಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅಂತ. ಸೀರಿಯಸ್ಲಿ ಆ ಸ್ವಿಚ್ ವರ್ಡ್ನ ಒಂದು 21 ಟೈಮ್ಸನ್ನು ಹೇಳಿದ್ದೀನಿ ನಾನು. ಅದು ಹೇಳಿದ ತಕ್ಷಣ ನಿಜವಾಗ್ಲೂ ಅವತ್ತು ನೈಟ್ ಅವನಿಗೆ ಕೆಮ್ಮು ಕೂಡ ಆದಷ್ಟು ಕಡಿಮೆ ಆಯಿತು. ಎಷ್ಟು ಚೆನ್ನಾಗಿ ಮಿರಾಕಲಾಗಿ ವರ್ಕ್ ಆಗುತ್ತೆ ಅಂದರೆ ಸೀರಿಯಸ್ಲಿ ಯಾರ್ಯಾರು ಯೂಸ್ ಮಾಡಿರ್ತೀರ ನಿಮಗೆಲ್ಲ ಗೊತ್ತಿರುತ್ತೆ, ಅಷ್ಟು ಚೆನ್ನಾಗಿ ಪವರ್ಫುಲ್ ವರ್ಕ್ ಆಗಿರುತ್ತೆ ಆ ಒಂದು ಸ್ವಿಚ್ ವರ್ಡು. ಅದೇ ರೀತಿ ಇನ್ನೊಂದು ಸ್ವಿಚ್ ವರ್ಡ್ ಇದೆ, ಡಿವೈನ್ ಯೂನಿವರ್ಸ್ ಮ್ಯಾಜಿಕ್ ಬಿಗಿನ್ ನೌ. ಇದರ ಜೊತೆ ಇನ್ನೊಂದು ಯೂಸ್ಫುಲ್ ಸ್ವಿಚ್ ವರ್ಡ್ ಏನಂದರೆ ಡಿವೈನ್ ಯೂನಿವರ್ಸ್ ಮ್ಯಾಜಿಕ್ ಬಿಗಿನ್ ನೌ. ಡಿವೈನ್ ಯೂನಿವರ್ಸ್ ಮ್ಯಾಜಿಕ್ ಬಿಗಿನ್ ನೌ ಇದು ಅಷ್ಟೇ ಅದೇ ರೀತಿ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇಲ್ಲೂ ಕೂಡ ಯೂನಿವರ್ಸ್ದು ಡಿವೈನ್ ಎನರ್ಜಿ ಇರುವಂಥ ಒಂದು ಪವರ್ಫುಲ್ ಆಗಿರೋ ವರ್ಡ್ ಇದೆ. ಏನಾದರೂ ಅಂದ್ಕೊಳ್ಳಿ, ಇವೆಲ್ಲ ಹೇಳಿದ್ರೆ ನಿಜವಾಗ್ಲೂ ವರ್ಕ್ ಆಗುತ್ತಾ, ಇವ್ರು ಏನು ಹುಚ್ಚರಪ್ಪ ಹಿಂಗೆಲ್ಲ ಮಾತಾಡ್ತಾರೆ ಅಂದ್ಕೊಬೇಡಿ. ಸೀರಿಯಸ್ಲಿ ಯೂನಿವರ್ಸ್ಗೆ ಯಾರ್ಯಾರು ಕನೆಕ್ಟ್ ಮಾಡಿದ್ದೀರಾ, ಯಾರ್ಯಾರು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ, ಹಾಗೂ ಈ ಒಂದು ಸ್ಪಿರಿಚುವಲಿಟಿ ಜರ್ನಿನಲ್ಲಿ ಯಾರ್ಯಾರು ಹೋಗ್ತಿದ್ದಾರೆ ಎಲ್ರಿಗೂ ಗೊತ್ತಿರುತ್ತೆ ಯೂನಿವರ್ಸಲ್ಲಿ ಹೇಗೆ ಎನರ್ಜಿ ಇದೆ. ಅದೇ ರೀತಿ ಯೂನಿವರ್ಸಲ್ ನಂಬರ್ಗಳಲ್ಲೂ ಕೂಡ ಹಾಗೂ ಪವರ್ಫುಲ್ ಒಂದೊಂದು ವರ್ಡ್ಗಳಲ್ಲೂ ಕೂಡ ತುಂಬ ಚೆನ್ನಾಗಿ ಎನರ್ಜಿ ಇದೆ ಅಂತ. ಸೀರಿಯಸ್ಲಿ ನಾನು ಕೂಡ ಡಿವೈನ್ ಯೂನಿವರ್ಸ್ ಮ್ಯಾಜಿಕ್ ಬಿಗಿನ್ ನೌ ಅಂತ ನಾನು ನೆನ್ನೆ ತನಕನೂ ಮಾಡಿದ್ದೀನಿ. ಡೈಲಿ ಮಾಡ್ತಾನೆ ಇರ್ತೀನಿ. ಏನಾದರೂ ಒಂದು ಇಮಿಡಿಯೇಟಾಗಿ ಕೆಲಸ ಆಗಬೇಕು, ಸಡನ್ನಾಗಿ ಏನಾದರೂ ನೆಟ್ವರ್ಕ್ ಆಗ್ತಿಲ್ಲ, ಅಥವಾ ಯಾರಿಗೋ ಅಮೌಂಟ್ ಕಳಿಸ್ಬೇಕು, ಅಥವಾ ಆಗಿನ ಟೈಮಲ್ಲಿ ನನಗೇನಾದರೂ ಒಂದು ಸಣ್ಣ ಪುಟ್ಟ ಅಮೌಂಟ್ ಬೇಕು, ಏನೋ ಒಂದು ಕೆಲಸ ಆಗಬೇಕು, ಕ್ಯಾಬ್ ಬುಕ್ ಆಗಲಿಲ್ಲ ಅಂದರೆ, ಅಥವಾ ಏನಾದರೂ ಮನೆಯಲ್ಲೇ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ ಬೇಗ ಅದನ್ನು ಪ್ಯಾಚ್ ಮಾಡ್ಕೊಬೇಕು ಅಂದಾಗಲೆಲ್ಲ ನಾನು ಒಂದು ವರ್ಡ್ನ ಯೂಸ್ ಮಾಡ್ತೀನಿ. ಅಂದರೆ ನಮ್ಮ ಎನರ್ಜಿ ಯಾವಾಗಲೂ ಹೈ ಆಗಿರ್ಬೇಕು ಅಷ್ಟೇ. ನಾವು ಡೌಟ್ಸಿಂದ ಅಥವಾ ಎನರ್ಜಿನ ಲೋ ಮಾಡ್ಕೊಂಡು ಅಯ್ಯೋ ಆಗುತ್ತೋ ಇಲ್ವೋ ಅಂತ ಅಸಡ್ಡೆಯಿಂದ ಮಾಡಿದ್ರೆ ಆಗಲ್ಲ, ಅದು ಅಲ್ಲೇ ಸ್ಟ್ರಕ್ ಆಗುತ್ತೆ. ಬಟ್ ಯಾರು ಒಂದು ಒಳ್ಳೆ ಬಿಲೀವ್ನೆಸ್ನ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಹೌದು ಭಗವಂತನ ಒಂದು ಯೂನಿವರ್ಸ್ನ ಶಕ್ತಿ ಇದೆ, ನಾವು ಹೇಳೋ ಪ್ರತಿಯೊಂದು ಪದಗಳಿಗೂ ಕೇಳಿಸ್ಕೊಳ್ಳೋವಷ್ಟು ಶಕ್ತಿ ಇದೆ, ಅದೇ ರೀತಿ ಕಾರ್ಯರೂಪಕ್ಕೆ ತರುತ್ತೆ ಅಂತ ನಾವು ಮೈಂಡಿಗೆ ಹಾಕ್ಕೊಂಡು ಆ ಒಂದು ಸ್ವಿಚ್ ವರ್ಡ್ನ ಯೂಸ್ ಮಾಡಿದ್ವಿ ಅಂದರೆ ನಿಜವಾಗ್ಲೂ ಈಗ ಕತ್ಲೆ ಇದ್ದಾಗ ಲೈಟ್ ಆದ ತಕ್ಷಣ ಎಷ್ಟು ಬೆಳಕು ಬರುತ್ತೆ, ಅದೇ ರೀತಿ ನಾವು ಆಗಿನ ಟೈಮಲ್ಲಿ ಏನನ್ನ ಬೇಡ್ಕೋತೀವಿ ಇಮಿಡಿಯೇಟಾಗಿ ಪುಟ್ಟವೆಲ್ಲ ಚೆನ್ನಾಗಿ ನೆರವೇರ್ತಾ ಹೋಗುತ್ತೆ. ನೀವೆಲ್ಲದಕ್ಕೂ ಯೂಸ್ ಮಾಡ್ಬೋದು. ಕ್ಯಾಬ್ ಬುಕ್ ಆಗ್ತಲ್ವಾ, ಈ ಒಂದು ಸ್ವಿಚ್ ವರ್ಡ್ ಹೇಳಿ, ಅಥವಾ ಔಟ್ಸೈಡ್ ಹೋಗ್ತಿದ್ದೀರಾ ಭಯ ಆಗ್ತಿದೆಯಾ, ಈ ಒಂದು ಸ್ವಿಚ್ ವರ್ಡ್ ಹೇಳಿ, ಅಥವಾ ನಿಮ್ಮಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ನಿಮ್ಗೆ ಏನಾದರೂ ಟೆನ್ಷನ್ ಆಗ್ಬಿಡುತ್ತೆ, ಎಲ್ಲಾದರೂ ಬೈತಾರೋ ಏನಾದರೂ ಅಂತಾರ ಅಂತ ಆವಾಗ ವರ್ಡ್ಗಳು ಹೇಳಿ, ಅಥವಾ ಏನಾದರೂ ಒಂದು ಕೆಲಸ ಬೇಕು ಸಡನ್ನಾಗಿ ನಿಮಗೆಲ್ಲ ಒಂದು 500,000 ಎಷ್ಟೋ ಬೇಕು, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ನಿಮಗೆ, ಆಗಿನ ಟೈಮಲ್ಲಿ ಕೇಳ್ಕೊಬೋದು. ಈ ಥರನೇ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇನ್ಸ್ಟಂಟಾಗಿ ಆವಾಗಿಂದವಾಗಲೇ ಇಮಿಡಿಯೇಟಾಗಿ ಈ ಥರ ಎಲ್ಲ ನಾವು ಯೂಸ್ ಮಾಡಿಬಿಟ್ರೆ ಇದೊಂದು ನಂಬರು ಯೂನಿವರ್ಸ್ ವೋಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅಂತನಾದರೂ ಹೇಳ್ಬೋದು, ಅಥವಾ ವೋಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅಂತ ಈ ಒಂದು ಸ್ವಿಚ್ ವರ್ಡ್, ಡಿವೈನ್ ಯೂನಿವರ್ಸ್ ಮ್ಯಾಜಿಕ್ ಬಿಗಿನ್ ನೌ ಅಂತ ಈ ಸ್ವಿಚ್ ವರ್ಡು ನಿಜವಾಗ್ಲೂ ಎಲ್ರಿಗೂ ಅಷ್ಟೇ ಯಾರ್ಯಾರು ಯೂಸ್ ಮಾಡ್ತೀರಾ ನಂಬಿಕೆ ಇಟ್ಟು ಈ ಒಂದು ಡಿವೈನ್ ಎನರ್ಜಿ ಇರೋ ವರ್ಡ್ನ ಯೂಸ್ ಮಾಡಿ 100% ನಿಮ್ಗೆ ಇಮ್ಮಿಡಿಯೇಟಾಗಿ ಇನ್ಸ್ಟಂಟಾಗಿ ಸಣ್ಣ ಪುಟ್ಟದೇನಾದರೂ ಒಂದು ಸಮಸ್ಯೆ ಇದೆ ಅದರಿಂದ ಆಚೆ ಬರಬೇಕು, ಒಂದೊಳ್ಳೆ ಬೇಗ ಗುಡ್ ರಿಸಲ್ಟ್ ಸಿಗಬೇಕು ಅಂತ ಅನ್ನಿಸ್ದಾಗಲೆಲ್ಲ ಇದನ್ನು ಯೂಸ್ಫುಲ್ಲಾಗಿ ಯೂಸ್ ಮಾಡ್ಕೊಬೋದು. ನಿಜವಾಗ್ಲೂ ಇದು ಅದಕ್ಕಂತ ಅನ್ನಲ್ಲ, ನಾನು ಚಿಕ್ಕ ಪುಟ್ಟದಕ್ಕೆಲ್ಲ ಮಾಡಿದ್ದೀನಿ, ಏನಾದ್ರು ಚಿಕ್ಕ ಮಕ್ಕಳು ಥರ ಎಲ್ಲ ಸಿಗೋದಕ್ಕೆಲ್ಲ ಮಾಡಿದ್ದೀನಿ. ನಿಜವಾಗ್ಲೂ ಮಾಡಿದಕ್ಕೆಲ್ಲ ಯಾವುದೇ ಕಾರಣಕ್ಕೂ ಅದಲ್ಲೇ ಸ್ಟ್ರಕ್ ಆಗಿದೆ ಅನ್ನೋ ಸೀನೆ ಎಲ್ಲ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ವರ್ಕ್ ಆಗಿದೆ. ಎಲ್ಲದಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗಿದೆ. ಇದು ಆ್ಯಕ್ಚುಲಿ ಬಂದು ನಮ್ಮ ಸಿಸ್ಟರು ಕೂಡ ಮೊನ್ನೆ ಮಾಡಿದ್ದಾರೆ. ಅವರೇನೋ ಕಲರ್ಫುಲ್ಲಾಗಿರೋದು ಯಾರೋ ಬರ್ಡ್ ಬಂದು ಅದು ಎದುರುಗಡೆ ಸುಮ್ಮನೆ ಒಂದು 10 ಮಿನಿಟ್ಸು ಅದು ನನ್ನ ಎದುರುಗಡೆ ನಿಂತ್ಕೋಬೇಕಂತ ಮಾಡಿದ್ರಂತೆ. ಈ ಒಂದು ಸ್ವಿಚ್ ವರ್ಡ್ ಯೂಸ್ ಮಾಡಿದ್ದಾರೆ ಅಷ್ಟೇ. ಮಾಡಿದ ತಕ್ಷಣ ಅವ್ರ ಎದುರುಗಡೆ ಒಂದು ಬರ್ಡ್ ಬಂದು ಕೂತಿದೆ. ಮಿನಿಮಮ್ ಅಂದ್ರೆ ಒಂದು 5 ನಿಮಿಷದ ತನಕ ಎದುರುಗಡೆ ನಿಂತಿತ್ತಂಥದ್ದು. ಎಷ್ಟೊತ್ತಾದರೂ ಹೋಗಿರಲಿಲ್ವಂತೆ. ಅದು ನಮ್ಮ ಮಕ್ಕಳು ಖುಷಿಯಾಗಿ ಕಾಲ್ ಮಾಡಿದ್ರು ಕೂಡ, ಹೇಳಿದ್ರು ನಾನು ಈ ಥರ ಒಂದು
ವೋಲ್ಫ್ನ ಕರೆದಿದ್ದೆ ಈಗಿನ ಟೈಮಲ್ಲಿ ಬಂದು ನನಗೆ ಸಹಾಯ ಮಾಡಿ, ನನಗೆ ಯಾಕೋ ಬೋರಿಂಗ್ ಅನ್ನಿಸ್ತಿದೆ, ನಾನು ಇವಾಗ ಇಮಿಡಿಯೇಟಾಗಿ ಒಂದು ಬರ್ಡ್ನ ನೋಡಬೇಕು ಅಂತ ಇದೊಂದು ಸ್ವಿಚ್ ವರ್ಡ್ ಯೂಸ್ ಮಾಡಿರಂತೆ. ಅವ್ರು ಮಾಡಿ ವಿತಿನ್ 4-5 ಮಿನಿಟ್ಸ್ಗೆ ಅವ್ರ ಎದುರುಗಡೆ ಒಂದು ಬರ್ಡ್ ಬಂದು ಕೂತಿತ್ತಂತೆ. ಅದನ್ನು ಖುಷಿ ಆದ ತಕ್ಷಣ ಕಾಲ್ ಮಾಡಿದ್ಲು. ನಾವು ಯಾವಾಗಲೂ ಹಂಗೆ ನಾನು ನನ್ನ ಸಿಸ್ಟರ್ಸ್ ಎಲ್ಲ ಈ ಥರ ಏನಾದರೂ ನಮಗೆ ಮ್ಯಾಜಿಕ್ ಅನ್ನಿಸಿದ ತಕ್ಷಣ ಯೂನಿವರ್ಸ್ದು ಬಗ್ಗೆ ಈ ಥರ ಸ್ವಿಚ್ ವರ್ಡ್ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಕಾಲ್ ಮಾಡಿ ಒಬ್ರಿಗೊಬ್ರಿಗೆ ಶೇರ್ ಮಾಡ್ಕೋತೀವಿ. ಹೌದು ಇವತ್ತು ಹಿಂಗೆಲ್ಲ ಆಯಿತು ಇನ್ಸಿಡೆಂಟು ಅಂತ. ಇರೋ ಲೈಫಲ್ಲಿ ಈ ಥರ ನಾವು ಯೂನಿವರ್ಸ್ನ ಎನರ್ಜಿನೆಲ್ಲ ನಂಬಿ, ಹೌದು ಎಲ್ಲದಕ್ಕೂ ಶಕ್ತಿ ಇದೆ, ನಾವು ಯಾವ ರೀತಿ ಎಲ್ಲದನ್ನೂ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ತೀವಿ, ಒಂದು ಒಳ್ಳೆ ಮನಸ್ಸಿಂದ ಕೇಳ್ತೀವಿ ಅಂದಾಗ ಪ್ರಕೃತಿ ನಮಗೆ ನಾವು ಏನು ಕೇಳ್ತೀವಿ 2ರಷ್ಟು ನಮಗೆ ವಾಪಸ್ ಕೊಡುತ್ತೆ. ಅಂದರೆ ಒಳ್ಳೆ ಮನಸ್ಸಿಂದ ಕೇಳಬೇಕು ಅಷ್ಟೇ. ಎಲ್ಲ ಕೂಡ ಅಂದರೆ ಮನುಷ್ಯನ ಲೈಫೇ ಒಂಥರ ಮಿರಾಕಲ್. ಒಬ್ಬ ಮನುಷ್ಯಾಗ ನಾವು ಹುಟ್ಟಬೇಕು ಅಂದರೆ ಎಷ್ಟೋ ಜನ್ಮಗಳನ್ನ ತಾಳಬೇಕು ಅಂತ ಒಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ಮಾಡಿ ಇದೊಂದು ಜನ್ಮ ನೀಡಿದೆ. ಸೊ ಎಲ್ಲ ಕೇಳಬೇಕು ಅಂದರೆ ಆ ಇನ್ನರ್ ಸ್ಟ್ರೆಂತು ನಮ್ಮಲ್ಲೇ ಇರುತ್ತೆ. ನಾವು ಯಾವಾಗ ದೇವ್ರಿಗೆ ಕನೆಕ್ಟ್ ಆಗ್ತೀವಿ, ಒಂದು ಒಳ್ಳೆ ಮನಸ್ಸಿಂದ ಓಪನ್ ಮೈಂಡಿಂದ ನಾವು ಒಂದು ಒಳ್ಳೆ ರೀತಿ ಚಿಕ್ಕ ಮಗು ಥರ ಏನು ಕೇಳ್ತೀವಿ ಎಲ್ಲ ಕೊಡುತ್ತೆ ಯೂನಿವರ್ಸು. ಅಂದರೆ ಬಿಲೀವ್ ಸಿಸ್ಟಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಸೊ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅನಿಸುತ್ತೆ. ಸ್ವಿಚ್ ವರ್ಡ್ನ ಬೇಕಾದರೆ ಈಗ ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ತೀರಲ್ವ, ಲೈಕ್ 369 ಅಥವಾ 555 ಏನಾದರೂ. ಸೊ ಮಾಡಿದಾಗ ನೀವು ಅದ ಮೇಲೆ ಒಂದು ಸರ್ಕಲ್ ಹಾಕಿ, ಗ್ರೀನ್ ಕಲರ್ ಪೆನ್ನಲ್ಲಿ ಸರ್ಕಲ್ ಹಾಕಿ ಅದ್ರ ಒಳಗಡೆ ಡಿವೈನ್ ಯೂನಿವರ್ಸ್ ಮ್ಯಾಜಿಕ್ ಬಿಗಿನ್ ನೌ ಅಂತ ಈ ಒಂದು ವರ್ಡ್ ಬರೀರಿ. ಆ ಮ್ಯಾನಿಫೆಸ್ಟೇಷನ್ ಬೇಗ ಕೂಡ ಆಗುತ್ತೆ. ನಾನು ಆ್ಯಕ್ಚುಲಿ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಇದೊಂದು ಕೋಡ್ ವರ್ಡ್ನ ಯೂಸ್ ಮಾಡ್ತೀನಿ ಯಾವಾಗಲೂ ಅಷ್ಟೇ. ಸೊ ಬರೆಯೋಕ್ಕಿಂತ ಮುಂಚೆ ಮೇಲೆ ಒಂದು ಗ್ರೀನ್ ಕಲರ್ ಪೆನ್ನಲ್ಲಿ ನಾನು ಸರ್ಕಲ್ ಬರೆದೆ, ಆ ಸರ್ಕಲ್ ಒಳಗಡೆ ಯೂನಿವರ್ಸ್ ಮ್ಯಾಜಿಕ್ ಬಿಗಿನ್ ನೌ ಅಂತ ಬರಿತೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಗ್ರೀನ್ ಕಲರ್ ಪೆನ್ನಲ್ಲಿ. ಆ್ಯಕ್ಚುಲಿ ಮಾಡಿ ನೋಡಿ, ಇದೆಲ್ಲ ಒಂಥರ ಒಂದು ಒಳ್ಳೆ ರೀತಿ. ಈಗ ಊಟ ಮಾಡಬೇಕಾದ್ರೆ ಹೇಗೆ ತರಕಾರಿ ಪಲ್ಯಗಳೆಲ್ಲ ಅಕ್ಕಪಕ್ಕ ಇದ್ದರೆ ಒಂಥರ ಹೌದು ನಾವು ತಿಂತಾರ ಊಟ ತುಂಬ ಹೆಲ್ದಿಯಾಗಿದೆ, ಒಂದು ಒಳ್ಳೆ ಎಕ್ಸ್ಟ್ರಾ ಡಿಶ್ ನಮಗೆ ಎಕ್ಸ್ಟ್ರಾ ಸಿಕ್ತು ಅನ್ಸಲ್ವಾ, ಅದೇ ರೀತಿ ಮಾಡೋ ಒಂದು ಮ್ಯಾನಿಫೆಸ್ಟೇಷನಲ್ಲಿ ಇದೊಂದು ವರ್ಡ್ನ ಕೂಡ ಸೇರಿಸೋದ್ರಿಂದ ಇನ್ನೂ ಎಕ್ಸ್ಟ್ರಾ ಬೆನಿಫಿಟ್ ಕೊಡುತ್ತೆ ನಿಮಗೆ. ಸೊ ನನಗೆ ಯೂನಿವರ್ಸ್ಗೆ ಕನೆಕ್ಟ್ ಆದಾಗ ಏನೇನು ಯೂಸ್ಫುಲ್ ಅನ್ನಿಸ್ತಾ ಇರುತ್ತೆ, ಅದರಿಂದ ನನಗೆ ಏನೇನೋ ಒಂದು ಒಳ್ಳೊಳ್ಳೆ ರೀತಿಯಲ್ಲಿ 100% ಟ್ರೂ ಆಗಿ ನನಗೆ ರಿಸಲ್ಟ್ ಸಿಕ್ಕಿದೆ. ಅದೆಲ್ಲ ಶೇರ್ ಮಾಡ್ಕೋಬೇಕು ಅನ್ನಿಸ್ತಾಗೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಐ ಹೋಪ್ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.